ಬಹಳ ಮುಖ್ಯವಾಗಿ ಕಷ್ಟಕಾಲ. ಮಧ್ಯಪ್ರಾಚ್ಯದ ಯುದ್ಧ ಇಡೀ ಜಗತ್ತಿಗೆ ಕಷ್ಟಕಾಲವನ್ನು ತಂದಿಟ್ಟಿರುವುದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ವಿಶೇಷವಾಗಿ ಪೆಟ್ರೋಲ್ ಡೀಸೆಲ್ ದರಗಳು ಎಲ್ಲ ಕಡೆಯೂ ಏರಿಕೆ ಆಗ್ತಾ ಇದ್ದಾವೆ. ಗ್ಯಾಸ್ ಅವೈಲಬಿಲಿಟಿಯ ಬಗ್ಗೆ ಬಹಳ ದೊಡ್ಡ ಗ್ಯಾಸ್ನ ಕೊರತೆ ಎಲ್ಲೆಡೆಯೂ ಕೂಡ ಕಾಡ್ತಾ ಇದೆ. ಇದರಿಂದಾಗಿ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ನ ಪೂರೈಕೆಗಳಲ್ಲೂ ಕೂಡ ವಿಶ್ವದ ಅನೇಕ ದೇಶಗಳು ಈಗಾಗಲೇ ತೊಂದರೆಯನ್ನು ಅನುಭವಿಸಿದವೆ, ಭಾರತವೂ ಕೂಡ. ಸರ್ಕಾರ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಈ ವಿಚಾರಗಳಲ್ಲಿ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗುತ್ತೆ ಅನ್ನುವಂಥದ್ದನ್ನು ಊಹಿಸಲಾಗಿತ್ತು. ಆದರೆ ಅದರ ಜೊತೆಗೆ ಚಿನ್ನದ ಖರೀದಿಯೂ ಬೇಡ ಅಂತ ಹೇಳಿದ್ದಾರೆ. ಯಾಕೆಂದರೆ ಡಾಲರ್ ಎದುರು ರೂಪಾಯಿ ಕುಸಿತ ದಾಖಲೆಯಿಂದ ದಾಖಲೆಯ ಕಡೆಗೆ, ದಾಖಲೆಯಿಂದ ಮತ್ತೊಂದು ದಾಖಲೆಯ ಕಡೆಗೆ ಹೋಗ್ತಾ ಇದೆ. ಈ ಸಂದರ್ಭದಲ್ಲಿ ಇಂತಹ ಕಷ್ಟಕಾಲದ ಸಂದರ್ಭದಲ್ಲಿ ಮಿತವ್ಯಯದ ಮೂಲಕವಾಗಿ ಪರಿಸ್ಥಿತಿಯನ್ನು ನಿಭಾಯಿಸಿಕೊಂಡು ಹೋಗೋಣ, ಮುಂದಕ್ಕೆ ಸರಿ ಹೋಗಬಹುದು, ಆವಾಗ ಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಹೇಳ್ತಾ ಇದೆ. ಪ್ರಧಾನಮಂತ್ರಿಯವರು ಸಲಹೆಯನ್ನು ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಏನೆಲ್ಲ ನಡೀತಾ ಇದೆ, ಯಾವ್ಯಾವ ಸ್ವರೂಪದಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ ಮತ್ತು ಏನೆಲ್ಲ ನಿರೀಕ್ಷೆಗಳಿದ್ದಾವೆ, ರಾಜಕೀಯದ ಜಟಾಪಟಿ ಹೇಗಿದೆ ಅನ್ನೋದನ್ನು ಈ ವರದಿಯಲ್ಲಿ ತೋರಿಸ್ತೀನಿ. हमें पेट्रोल डीजल का उपयोग कम करना होगा. वर्क फ्रॉम होम, ऑनलाइन कॉन्फ्रेंसिंग, वर्चुअल मीटिंग, इनको हमें फिर से प्राथमिकता देनी है कि साल भर तक घर में हम सोने के गहने नहीं खरीदेंगे. हर परिवार अगर खाने के तेल में अगर वो कुछ कमी करे तो भी वो देशभक्ति का बहुत बड़ा काम है. ಮೊನ್ನೆ ಭಾನುವಾರ ಸಿಕಂದರಾಬಾದ್ನಲ್ಲಿ, ನಂತರ ಗುಜರಾತ್ನಲ್ಲಿ ಪ್ರಧಾನಿ ಮೋದಿ ಜನರಿಗೆ ಕೊಟ್ಟಿದ್ದ ಸಂದೇಶಗಳು ಈಗ ಒಂದೊಂದಾಗೇ ಜಾರಿಯಾಗ್ತಿವೆ. ಚಿನ್ನ ಆಮದು ಮಾಡಲು ವಿದೇಶಿ ಕರೆನ್ಸಿಯೊಂದಿಗೆ ರೂಪಾಯಿ ಹೊಂದಿಸೋದಕ್ಕೆ ಕಷ್ಟವಾಗ್ತಿದೆ. 1 ವರ್ಷದ ಮಟ್ಟಿಗೆ ಚಿನ್ನ ಖರೀದಿ ಮಾಡಬೇಡಿ ಎಂದು ಮೋದಿ ಕರೆ ಕೊಟ್ಟಿದ್ದರು. ಈ ಮೂಲಕ ಮಾನಸಿಕವಾಗಿ ಚಿನ್ನ ಖರೀದಿಯ ಬಗ್ಗೆ ಯೋಚನೆ ಮಾಡುವುದು ಬಿಡಬೇಕು ಎಂಬ ಸಂದೇಶವೊಂದನ್ನು ರವಾನಿಸಿದ್ದರು. ಇದೀಗ ಚಿನ್ನದ ಮೇಲಿನ ಸುಂಕವನ್ನು 15% ಹೆಚ್ಚಳ ಮಾಡಿದೆ ಕೇಂದ್ರ ಸರ್ಕಾರ. ಚಿನ್ನದ ಮೇಲಿನ ಆಮದು ಸುಂಕ ಈವರೆಗೆ 6%, ಅದನ್ನು 15% ಹೆಚ್ಚಳ ಮಾಡಲಾಗಿದೆ. ಪರಿಣಾಮವಾಗಿ 10 ಗ್ರಾಂ ಚಿನ್ನಕ್ಕೆ ಬರೋಬ್ಬರಿ 10,000 ರೂಪಾಯಿ ಹೆಚ್ಚಳವಾಗುವ ಸಾಧ್ಯತೆಗಳಿವೆ. ಆಭರಣಕ್ಕೆ ಬಳಸುವ 22 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಂಗೆ 14,115 ರೂಪಾಯಿ ಇದ್ದು, ಸುಂಕ ಏರಿಕೆಯಿಂದಾಗಿ 24,115 ಆಗಲಿದೆ. ಹಾಗೆ 24 ಕ್ಯಾರೆಟ್ ಚಿನ್ನದ ಬೆಲೆ 15,300 ರೂಪಾಯಿಯಿಂದ ಬರೋಬ್ಬರಿ 26,300 ರೂಪಾಯಿ ಆಗುವ ಸಾಧ್ಯತೆಗಳಿವೆ. ಚಿನ್ನ ಕಡಿಮೆ ಬಳಸಿ ಚಿನ್ನದ ಮೋಹ ಬಿಡಿ ಎಂಬ ಮೋದಿ ಮಾತಿಗೆ ಕಾಂಗ್ರೆಸ್ ಆಕ್ಷೇಪ ಎತ್ತಿದೆ. ಪ್ರಧಾನಮಂತ್ರಿಗಳು ಸೋವರ್ಜನ್ ಗೋಲ್ಡ್ ಬಾಂಡ್ ಅಂತ ಹೇಳಿ ಒಂದು ಸ್ಕೀಮನ್ನು ತಂದು, ನೀವು ದೇಶದ ಜನತೆಗೆ ನೀವು ಇದರಲ್ಲಿ ದುಡ್ಡು ಹಾಕಿ ಅಂತ ಹೇಳಿ ಸುಮಾರು ಕಳೆದ 10 ವರ್ಷದಿಂದ 150 ಟನ್ನಷ್ಟು ಗೋಲ್ಡನ್ನು ಈ ರೀತಿಯಾದ ಸ್ಕೀಮ್ನಲ್ಲಿ ಖರೀದಿ ಮಾಡಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ಇಲ್ಲಿ ಏನು ಹೇಳ್ತಾ ಇದೆ, ಗೋಲ್ಡ್ ಬೈ ಮಾಡಬೇಡ್ರಿ ಅಂತ ಹೇಳ್ತದೆ. ನಮಗೆ ಇದೇ ಕೇಂದ್ರ ಸರ್ಕಾರ ಸ್ಕೀಮ್ ಅಂತಂದು 2025ನೇ ವರೆಗೆ ನೀವು ಬಂಗಾರ ಖರೀದಿ ಮಾಡ್ರಿ, ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ರಿ ಅಂತ ಹೇಳಿರ್ತಕ್ಕಂಥದ್ದೇ ಕೇಂದ್ರ ಸರ್ಕಾರ. ಇದನ್ನ ನೀವು ವಿಶೇಷವಾಗಿ ಒಂದು ದೊಡ್ಡ ಪ್ರಮಾಣದಲ್ಲಿ ಅವೇರ್ನೆಸ್ ಆಗಬೇಕು. ಏನು ದೊಡ್ಡ ಹೋರಾಟ ಮಾಡಬೇಕಂತಕ್ಕಂಥ ಅವೇರ್ನೆಸ್ ಆಗಬೇಕು. ಯಾವ ಸರ್ಕಾರಗಳಲ್ಲಿ ಏನೇನು ಹಗರಣ ಆಗಿದೆ, ಯುವಕರ ಪರವಾಗಿ ಏನು ಹಗರಣ ಆಗಿದೆ, ಇದು ಸಾರ್ವಜನಿಕರ ವಲಯದಲ್ಲಿ ಬಹಳ ಚರ್ಚೆ ಆಗಬೇಕು. ಯಾಕಂದ್ರೆ ನೆಕ್ಸ್ಟ್ ಜನರೇಷನ್ ಇರತಕ್ಕಂಥ ಯುವಕರು ಕಮ್ ಅಕ್ರಾಸ್ ದ ಪೊಲಿಟಿಕಲ್ ಪಾರ್ಟಿ, ಬಿಜೆಪಿನಲ್ಲಿರ್ತಕ್ಕಂಥ ಯುವಕರಿಗೆ ಮನಿ ಮಾಡತಕ್ಕಂಥ ನೀವು ನಿಮ್ಮ ಪಾರ್ಟಿಯಲ್ಲಿ ಚರ್ಚೆ ಮಾಡ್ರಿ. ಚಿನ್ನದ ಮೇಲೆ ಬರೆ ಎಳೆದ ಕೂಡಲೇ ಇಲ್ಲಿಗೆ ನಿಂತಿಲ್ಲ. ಪ್ರಧಾನಿ ಮೋದಿ ಕೊಟ್ಟಿರುವ ಇತರೆ ಸಂದೇಶಗಳು ಕೂಡ ಗೋಚರಿಸುತ್ತಿವೆ. ವಿದೇಶಿ ವಿನಿಮಯದಲ್ಲಿ ಅತಿ ಹೆಚ್ಚು ಖರ್ಚು ಬೀಳುತ್ತಿರುವುದು ಕಚ್ಚಾ ತೈಲ ಖರೀದಿಗೆ. ಅದರಲ್ಲೂ ಯುದ್ಧದ ಸಂಕಷ್ಟದಲ್ಲಿ ಬೆಲೆ ಎಷ್ಟೇ ಹೆಚ್ಚಾದರೂ ಖರೀದಿಸ್ತೀವಿ ಎಂದು ಭಾವಿಸುವವರಿಗೆ ಅಷ್ಟನ್ನು ಪೂರೈಸುವುದಕ್ಕೆ ಆಗುತ್ತೋ ಇಲ್ಲವೋ ಎಂಬ ಡೌಟ್ ಇದೆ. ಇದೇ ಕಾರಣಕ್ಕೆ ಮಿತವಾಗಿ ಪೆಟ್ರೋಲ್ ಡೀಸೆಲ್ ಬಳಸಿ ಅಂತ ಹೇಳುತ್ತಲೇ ಅವುಗಳ ದರ ಏರಿಕೆ ಮಾಡುವ ಸಾಧ್ಯತೆ ಗೋಚರಿಸುತ್ತಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದರೆ ಎಲ್ಲವೂ ದುಬಾರಿಯಾಗಿ ಬೆಲೆ ಏರಿಕೆಯ ಸುನಾಮಿ ಅಪ್ಪಳಿಸುವ ಸಾಧ್ಯತೆ ಇದೆ. ಹಣ್ಣು, ತರಕಾರಿ, ಹಾಲು ಸೇರಿ ಅಗತ್ಯ ವಸ್ತುಗಳ ಸಾಗಾಟ ವೆಚ್ಚವೂ ಏರಿಕೆಯಾಗುವುದರಿಂದ ಅವುಗಳ ದರದಲ್ಲಿ ಏರಿಕೆಯಾಗುವ ಸಾಧ್ಯತೆಗಳಿವೆ. ಇದರ ಮುಂದುವರಿದ ಭಾಗವಾಗಿ ಸಾರಿಗೆ ಸಂಸ್ಥೆಗಳ ಪ್ರಯಾಣ ದರವೂ ಹೆಚ್ಚಳವಾಗುವುದು ಖಚಿತ. ಖುದ್ದು ಸಾರಿಗೆ ಸಚಿವರೇ ಅದರ ಸುಳಿವು ಕೊಟ್ಟಿದ್ದಾರೆ. ಪೆಟ್ರೋಲು ನಮಗೇನು ಅಂಥ ಸಮಸ್ಯೆ ಏನಿಲ್ಲ. ಯಾಕೆ ನಾವೇನು ಪೆಟ್ರೋಲ್ ಯಾರೋ ಕಾರ್ಗಳು ಒಂದಷ್ಟು ಉಪಯೋಗಿಸ್ತಾರೆ ಅಷ್ಟೇ.
ಆದರೆ ನಮ್ಮಲ್ಲಿರ್ತಕ್ಕಂಥ 26,000 ಬಸ್ಸಸ್ಗೆ ಡೀಸಲ್ಲೇ, ಎಲೆಕ್ಟ್ರಿಕ್ ಬಸ್ಸಸ್ಸು 1,700 ಇದೆ ಅಷ್ಟೇ. ನಮಗೆ ಡೀಸೆಲ್ ಬೆಲೆ ಜಾಸ್ತಿ ಆದರೆ ಸಹಜವಾಗಿ ನಮಗೆ ಹೊರೆ ಆಗುತ್ತೆ. ಇನ್ನೂ ಮಾಡಿಲ್ಲ, ಮಾಡದೇ ಇದ್ದರೆ ಭಾಳ ಸಂತೋಷ. ಚಿನ್ನ ಸೇರಿದಂತೆ ಕೆಲ ಅಗತ್ಯತೆ ಮಾತ್ರ ಮಿತವಾಗಿ ಬಳಸಿ ಅಂತ ಪ್ರಧಾನಿ ಕರೆ ಕೊಟ್ಟಿದ್ದಾರೆ. ನಾವೇನು ಚಿನ್ನಾಗಿನ್ನ ಹಾಕಲ್ಲಪ್ಪ, ನಮಗೂ ಚಿನ್ನಕ್ಕೆ ಅಲರ್ಜಿ. ಬೆಂಗಾವಲು ಪಡೆಗಳ ಸಂಖ್ಯೆ ಇಳಿಸಿದ ಪ್ರಧಾನಮಂತ್ರಿ. ಬಿಜೆಪಿ ಆಡಳಿತವಿರುವ ರಾಜ್ಯಗಳ ಸಿಎಂಗಳಿಂದಲೂ ಮೋದಿ ಅನುಸರಣೆ. ಪೆಟ್ರೋಲ್ ಡೀಸೆಲ್ ಮಿತಬಳಕೆ ಮಾಡಿ ಅಂತ ಮೋದಿ ಕರೆ ಕೊಡುತ್ತಲೇ ರಾಜಕಾರಣಿಗಳ ಬೆಂಗಾವಲು ವಾಹನಗಳಿಗೆ ಬ್ರೇಕ್ ಹಾಕಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ರಹ ಕೇಳಿಬಂದಿತ್ತು. ಇದೀಗ ಖುದ್ದು ಪ್ರಧಾನಮಂತ್ರಿಗಳೇ ಬೆಂಗಾವಲು ವಾಹನಗಳಿಗೆ ಬ್ರೇಕ್ ಹಾಕಿದ್ದಾರೆ. ಕೇವಲ 2 ವಾಹನಗಳಲ್ಲಿ ಪ್ರಧಾನಿ ಮೋದಿ ಓಡಾಡುತ್ತಿದ್ದ ದೃಶ್ಯ ದೆಹಲಿಯಲ್ಲಿ ಕಂಡುಬಂತು. ಪ್ರಧಾನಿ ಮೋದಿ ಅವರನ್ನೇ ಸಂಪುಟದ ಸಚಿವರು ಅನುಸರಣೆ ಮಾಡಿದ್ರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಅರ್ಧಕ್ಕರ್ಧ ಬೆಂಗಾವಲು ವಾಹನಗಳಿಗೆ ಬ್ರೇಕ್ ಹಾಕಿಸಿದ್ದರು. ಬಿಜೆಪಿ ಮುಖ್ಯಮಂತ್ರಿಗಳಿಂದ ಬೆಂಗಾವಲು ಪಡೆಗಳ ಇಳಿಕೆಗೆ ತೀರ್ಮಾನವಾಗಿದೆ. ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್, ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ಮಧ್ಯಪ್ರದೇಶ ಮುಖ್ಯಮಂತ್ರಿ ಮೋಹನ್ ಯಾದವ್, ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ, ಛತ್ತೀಸ್ಗಢ ಮುಖ್ಯಮಂತ್ರಿ ವಿಷ್ಣು ದಿಯೋ ಸಾಯಿ, ರಾಜಸ್ಥಾನ ಮುಖ್ಯಮಂತ್ರಿ ಭಜನ್ಲಾಲ್ ಶರ್ಮಾ ಹಾಗೂ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಕೂಡ ತಮ್ಮ ತಮ್ಮ ಬೆಂಗಾವಲು ವಾಹನಗಳಿಗೆ ಬ್ರೇಕ್ ಹಾಕಿದ್ದಾರೆ. बहुत वेलकम, बढ़िया डिसीजन है प्रधानमंत्री. उन्होंने भारत में संस्कार करने का, उन्होंने एक बड़ा नेता है जिन्होंने स्वच्छ भारत से लेकर सबका साथ सबका प्रयास, विश्वास से लेकर सबका विकास से लेकर उन्होंने जो कदम उठाई वो देश हित में, जनता के हित में. इसलिए सुबह ये समाचार तुरंत मैं भी डीजीपी को बता दिया, डायरेक्टर सिक्योरिटी को बता देने के लिए जो मिनिमम चाहिए वो रख के बाकी कातिला में ज्यादा गाड़ी रखने का कोई जरूरत नहीं. ಪ್ರಧಾನಿ ಮೋದಿ ಮಾತನ್ನು ಚಾಚೂ ತಪ್ಪದೆ ಪಾಲಿಸುತ್ತೇವೆ ಅಂತಿದ್ದಾರೆ ರಾಜ್ಯ ಬಿಜೆಪಿ ನಾಯಕರು. ದಿನ ಬಿಟ್ಟು ದಿನ ಬೆಂಗಾವಲು ವಾಹನ ಬಳಕೆ ಮಾಡಲು ಅಶೋಕ್ ತೀರ್ಮಾನಿಸಿದ್ದಾರೆ. ಹಾಗೆ ಮನೆಯಲ್ಲಿ ಅಡುಗೆ ಎಣ್ಣೆ ಬಳಕೆ ಕಡಿಮೆ ಮಾಡಲು ಹೇಳಿದ್ದೇನೆ ಎಂದರು. ಇಲ್ಲಿ ದಿನ ಬಿಟ್ಟು ದಿನ ಬೆಂಗಾವಲು ಪಡೆಯನ್ನ ಬಳಸುವ ಅಶೋಕ್ ಅವರ ಆಲೋಚನೆ ಸೋಜಿಗವಾಗಿದೆ. ಒಂದು ದಿನ ಹೆಚ್ಚಿನ ಭದ್ರತೆ, ಮತ್ತೊಂದು ದಿನ ಕಡಿಮೆ ಭದ್ರತೆ ಸಾಕು ಅನ್ನೋದೇನಾದರೂ ಇದೆಯೇ? ಅಥವಾ ಬೆಂಗಾವಲು ಪಡೆಯನ್ನ ಇಟ್ಟುಕೊಳ್ಳದಿದ್ರೆ ಪ್ರತಿಷ್ಠೆ ಕಡಿಮೆಯಾಗುತ್ತೆ ಎಂಬ ಭೀತಿ ಇನ್ನೂ ಅಶೋಕ್ ಅವರನ್ನ ಕಾಡುತ್ತಿದೆಯೇ ಎಂಬ ಪ್ರಶ್ನೆಯೂ ಮೂಡುತ್ತದೆ. ಇದರ ನಡುವೆ ಮಿತ ಬಳಕೆ ವಿಚಾರವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ನಡುವೆ ಜೋರು ಗಲಾಟೆಯೇ ನಡೆದಿದೆ. ರಾಜ್ಯ ಸರ್ಕಾರದವರು ಕೂಡ ಈಗ ಏನಾಗ್ತದೆ, ಈ ದೇಶದೊಳಗೆ ಒಂದು ಡಿಕ್ಟೇಟರ್ಶಿಪ್ ತಂದುಬಿಟ್ಟಿದ್ದಾರೆ. ನಿಮಗೆ ಪ್ರಜಾಪ್ರಭುತ್ವದಲ್ಲಿ ತಗೊಳ್ಳಿ, ನಿಮಗೆ ಈಗ ಅವ್ರ ಹತ್ರ ಹಣ ಇಲ್ಲ. ಈ ಹಣ ಇಲ್ಲ ಅಂದ ತಕ್ಷಣ ಉದ್ಯೋಗ ಖಾತ್ರಿ ತೆಗೆಯೋದು, ಅದಕ್ಕೊಂದು ಗಬ್ಬೆಬ್ಸೋದು, ಬೇರೆ ಕಡೆಗೆ ನಿಮಗೆ ಬೇರೆ ಬೇರೆ ದೇಶದಲ್ಲಿ ಹೋಗಿ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡೋದಕ್ಕಾಗಲಿ, ದೊಡ್ಡ ದೊಡ್ಡ ಏನು ಮದುವೆಗಳು ಮಾಡ್ಕೊಳ್ತಾರಲ್ಲ ಇಂಡಸ್ಟ್ರೀಸು, ಅಲ್ಲಿಗೆಲ್ಲ ಹೋಗ್ತಾರಲ್ಲ ನರೇಂದ್ರ ಮೋದಿಯವರು. ಅವ್ರಿಗೇನಾದ್ರು ಹೇಳಿದಾರಂತ ಬಂಗಾರ ತಗೋಬೇಡಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಡಿ ಅಂತ ಹೇಳಿ? ಯಾರೋ ಒಬ್ಬ ಪ್ರಜಾಪ್ರಭುತ್ವದಲ್ಲಿ ದುಡಿದು ತಿನ್ನಬೇಕಾದ್ರೆ, ಅವನ ಸ್ವಂತ ಶಕ್ತಿ ಮೇಲೆ ತಿನ್ನಬೇಕಾದ್ರೆ ಅವನ ಜವಾಬ್ದಾರಿತ್ವವಾಗಿ, ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿದೆ, ನಿಮಗೆಲ್ಲ ಲಿಮಿಟೇಷನ್ಸ್ ಇದೆ. ಅದನ್ನು ಹೋಗಿ ಈ ಟೈಮಲ್ಲಿ ನಾನು ಈ ದೇಶಕ್ಕೆ ಹೇಳಿಬಿಟ್ರೆ ಎಲ್ಲರೂ ನಾ ಹೇಳ್ದಂಗೆ ಕೇಳ್ತಾರೆ ಅಂತೇಳಿ. ಈಗ ಹಾಗಾದರೆ ಈಗ ಮಕ್ಕಳು ಈಗ ಕ್ಯಾಕರ್ಸ್ ಉಗಿತಾ ಇದ್ದಾರಲ್ಲ, ಇವರಿಗೆಲ್ಲರಿಗೂ ಯಾರು ಉತ್ತರ ಕೊಡ್ತಾರಂತೆ? ಅವತ್ತು ಯಾವ ವಾರನೂ ಕೂಡ ನಡೀತಿರ್ಲಿಲ್ಲ 2013ರಲ್ಲಿ. ಯಾಕೆ ಕರೆ ಕೊಟ್ಟರು? ವೀರಪ್ಪ ಮೊಯ್ಲಿ ಅವರು ನಾನು ವಾರಕ್ಕೊಂದು ದಿವಸ ಮೆಟ್ರೋದಲ್ಲಿ ಓಡಾಡ್ತೀನಿ ಅಂತ ಹೇಳಿದರು. ಅವತ್ತು ಕೇವಲ ಅವ್ರ ಪೆಟ್ರೋಲಿಯಂ ಖಾತೆ ಸಚಿವರಿದ್ದರು ವೀರಪ್ಪ ಮೊಯ್ಲಿ ಅವರು. ಅವತ್ತು ಡೆಲ್ಲಿನಲ್ಲಿ ಮೆಟ್ರೋ ಇದ್ದಿದ್ದು 250 ಕಿಲೋಮೀಟರ್. ಇವತ್ತು ಸಾವಿರಾರು ಕಿಲೋಮೀಟರ್ ಮೆಟ್ರೋ ಇದೆ. ಇವತ್ತು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಡೆಲ್ಲಿನಲ್ಲಿ ಓಡಾಡಬಹುದು ಅಂತ ಪರಿಸ್ಥಿತಿ ಇವತ್ತು ಮೆಟ್ರೋ ಪರಿಸ್ಥಿತಿ ಇದೆ. ವೀರಪ್ಪ ಮೊಯ್ಲಿ ಅವರು ನಾನು ವಾರಕ್ಕೊಂದು ದಿವಸ ಮೆಟ್ರೋದಲ್ಲಿ ಓಡಾಡ್ತೀನಿ ಅಂತ ಅವತ್ತು ಯಾಕೆ ಹೇಳಿದರು? ಅವತ್ತೇನು ವಾರ ನಡೀತಾ ಇತ್ತು? ಇವತ್ತು ವಾರ ನಡೀತಾ ಇದೆ. ಆನ್ಲೈನ್ ಕ್ಲಾಸ್ ಮತ್ತೆ ಶುರುವಾಗುತ್ತಾ? ಕೋವಿಡ್ ದಿನಗಳಂತೆ ಮನೆಯಿಂದಲೇ ಕ್ಲಾಸ್.
ಆನ್ಲೈನ್ ಕ್ಲಾಸ್, ವರ್ಕ್ ಫ್ರಮ್ ಹೋಮ್, ವಿಡಿಯೋ ಕಾನ್ಫರೆನ್ಸ್ಗೆ ಆದ್ಯತೆ ಕೊಡಿ ಅಂತ ಪ್ರಧಾನಿ ಕರೆ ಕೊಟ್ಟಿರುವ ಕಾರಣಕ್ಕೆ ರಾಜ್ಯದಲ್ಲಿ ಆನ್ಲೈನ್ ಕ್ಲಾಸ್ ಆರಂಭವಾಗುತ್ತಾ ಎಂಬ ಪ್ರಶ್ನೆ ಎದ್ದಿದೆ. ಕೆಲ ದಿನಗಳಲ್ಲೇ ಬೇಸಿಗೆ ರಜೆ ಮುಗಿದು ಶಾಲೆ ಆರಂಭವಾಗಲಿದ್ದು, ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ಆನ್ಲೈನ್ ಕ್ಲಾಸ್ ಆರಂಭವಾಗುವ ಸಾಧ್ಯತೆಗಳಿವೆ. ಇದರಿಂದ ಮಕ್ಕಳ ಕಲಿಕೆಯ ಮೇಲೆ ಕೆಟ್ಟ ಪರಿಣಾಮ ಬೀಳಲಿದೆ ಎಂದು ಶಿಕ್ಷಣ ತಜ್ಞರು ಎಚ್ಚರಿಸುತ್ತಿದ್ದಾರೆ. ಹೆಚ್ಚುವರಿ ಶಿಕ್ಷಣಗಳಲ್ಲಿ ಅಥವಾ ಉನ್ನತ ಶಿಕ್ಷಣಗಳಲ್ಲಿ ಒಂದಷ್ಟು ಅನುಕೂಲ ಆಗಬಹುದು, ಆದರೆ ಶಾಲಾ ಶಿಕ್ಷಣದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಫಿಸಿಕಲ್ ಕ್ಲಾಸ್ ಅನ್ನ ಹೊರತುಪಡಿಸಿ ನಾವು ಮಕ್ಕಳಿಗೆ ನಿರಂತರ ಶಿಕ್ಷಣವನ್ನ ಕೊಡ್ತೀವಿ ಅಂದ್ರೆ ಅದು ಸಾಧ್ಯ ಆಗಲ್ಲ. ಯಾಕೆಂದ್ರೆ ಇದೊಂದು ಅವೈಜ್ಞಾನಿಕ ಕ್ರಮ ಆಗತ್ತೆ. ಮಿತ ಬಳಕೆ, ಕಡಿವಾಣ, ಮೊಟಕು ಸಂಪ್ರದಾಯ ಇದೇನೂ ಹೊಸದಲ್ಲ. ಈ ಹಿಂದೆಯೂ ಕೂಡ ಯುದ್ಧಗಳ ಸಂದರ್ಭದಲ್ಲಿ ಇಂತಹ ಮಾರ್ಗಗಳನ್ನು ಅನುಸರಿಸಲಾಗಿತ್ತು. ಆದರೆ ಈಗ ತೆಗೆದುಕೊಳ್ಳುತ್ತಿರುವ ಮಿತವ್ಯಯದ ಕ್ರಮಗಳು ಮುಂದೆ ಯಾವ ಸ್ವರೂಪಗಳಲ್ಲಿ ನೆರವಾಗುತ್ತದೆ ಹಾಗೂ ಪರಿಸ್ಥಿತಿ ಸುಧಾರಿಸಲು ಸರ್ಕಾರ ಏನೆಲ್ಲ ಕ್ರಮ ಕೈಗೊಳ್ಳುತ್ತದೆ ಎಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಈಗಾಗಲೇ ಕೇಂದ್ರ ಸರ್ಕಾರ ಚಿನ್ನದ ಅಬಕಾರಿ ಸುಂಕ ಏರಿಕೆ ಮಾಡೋದ್ರಿಂದಾಗಿ ದೊಡ್ಡ ಪ್ರಮಾಣದಲ್ಲಿ ಚಿನ್ನದ ಬೆಲೆ ಏರಿಕೆ ಆಗತ್ತೆ. ಪೆಟ್ರೋಲ್ ಡೀಸೆಲ್ಗೂ ಕೂಡ ಆ ದಿನಗಳ ಹತ್ತಿರ ಬರುತ್ತಾ ಅನ್ನುವಂತಹ ಆತಂಕ ಇದ್ದೇ ಇದೆ ಜನಸಾಮಾನ್ಯರಲ್ಲಿ. ಯಾಕಂದರೆ ಕಳೆದ ಬಾರಿ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನು ಕಡಿತಗೊಳಿಸಿತ್ತು. ಡೀಸೆಲ್ದು ಸಂಪೂರ್ಣವಾಗಿ ಕಡಿತಗೊಳಿಸಿತ್ತು ಮತ್ತು ಪೆಟ್ರೋಲ್ ಕೂಡ ಕಡಿತ ಮಾಡಲಾಗಿತ್ತು. ಈಗ ಮತ್ತೆ ಅಬಕಾರಿ ಸುಂಕದ ರೀತಿಯಲ್ಲಿ ಅದು ಏರಿಕೆ ಆಗುತ್ತಾ ಅಥವಾ ಬೇರೆ ಸ್ವರೂಪದಲ್ಲಿ ಏರಿಕೆ ಆಗುತ್ತಾ ಅನ್ನುವಂತಹ ಕುತೂಹಲ ಇದ್ದೇ ಇದೆ. ಆದರೆ ಕಷ್ಟಕಾಲ ಅಂತೂ ಬಂದೋದಾಗಿದೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನಗಳು ಈಗ ಉಳಿತಾ ಇಲ್ಲ.